ಹಾಯ್ ಹಲೋ ಫ್ರೆಂಡ್ಸ್, ವೆಲ್ಕಮ್ ಟು ನವ್ಯ ಅಜಯ್ ಕುಕಿಂಗ್ ಚಾನಲ್. ಇವತ್ತು ನಾನು ನಿಮಗೆ ಬೇಸಿಗೆಗೆ ತಂಪಾದ ಸಬ್ಬಕ್ಕಿ ಮತ್ತು ಶಾವಿಗೆ ಪಾಯಸವನ್ನು ಮಾಡ್ತಾಯಿದ್ದೀನಿ. ಹೇಗೆ ಮಾಡೋಣ ಅಂತ ಬನ್ನಿ ನೋಡೋಣ. ಮೊದಲಿಗೆ ಈ ರೀತಿ ಒಂದು ಪ್ಯಾನನ್ನು ತೆಗೆದುಕೊಂಡು ಸ್ವಲ್ಪ ತುಪ್ಪವನ್ನು ಹಾಕಿ, ಈ ರೀತಿ ತುಪ್ಪವನ್ನು ಹಾಕಿದ ನಂತರ ಗೋಡಂಬಿ ದ್ರಾಕ್ಷಿಯನ್ನು ಹಾಕಿ ಇದನ್ನು ಹೊಂಬಣ್ಣ ಬರುವವರೆಗೂ ಹುರಿಯಿರಿ. ಈ ರೀತಿ ಹುರಿದ ನಂತರ ಒಂದು ಬಟ್ಟಲಿಗೆ ತೆಗೆದಿಟ್ಟುಕೊಳ್ಳಿ. ನಂತರ ಇದೇ ತುಪ್ಪದ ಪಾತ್ರೆಗೆ ಒಂದು ಬಟ್ಟಲು ಶಾವಿಗೆಯನ್ನು ಹಾಕಿ, ಶಾವಿಗೆಯನ್ನು ಹಾಕಿ ಉರಿಯನ್ನು ಮೀಡಿಯಂ ಫ್ಲೇಮಲ್ಲಿ ಇಟ್ಕೊಂಡು ಇದು ಹೊಂಬಣ್ಣ ಬರುವವರೆಗೂ ಚೆನ್ನಾಗಿ ತುಪ್ಪದಲ್ಲಿ ಹುರಿಯಿರಿ. ಈ ರೀತಿ ಶಾವಿಗೆ ಹೊಂಬಣ್ಣ ಬಂದ ನಂತರ ನಾನು 1 ಕಪ್ ಶಾವಿಗೆಯನ್ನು ತಗೊಂಡಿದ್ದೀನಿ. ಇದಕ್ಕೆ 2 ಕಪ್ ನೀರನ್ನು ಹಾಕ್ತಾಯಿದ್ದೀನಿ. ಅದನ್ನು ಒಂದು ಗ್ಲಾಸ್ ಅಳತೆಯಲ್ಲಿ ತಗೊಂಡಿದ್ದೀನಿ. ಇದು 2 ಕಪ್ ನೀರನ್ನು ಇದಕ್ಕೆ ಸೇರಿಸ್ತಾ ಇದ್ದೀನಿ. ನಂತರ ಇದನ್ನು ಮಿಕ್ಸ್ ಮಾಡಿ, ನಂತರ ಈಗಾಗಲೇ 1 ಗಂಟೆ ಕಾಲ ನಾನು ಸಬ್ಬಕ್ಕಿಯನ್ನು ನೆನೆಸಿಟ್ಟಿದ್ದೆ. ಅದು ಕೂಡ ಒಂದು ಬಟ್ಟಲನ್ನು ತಗೊಂಡಿದ್ದೀನಿ. ಶಾವಿಗೆ ಮತ್ತು ಸಬ್ಬಕ್ಕಿಯನ್ನು ಎರಡನ್ನು ಒಟ್ಟಿಗೆ ಒಂದು 5 ನಿಮಿಷ ಬೇಯಿಸಿಕೊಳ್ಳಿ. ಈ ರೀತಿ ಮಾಡೋದ್ರಿಂದ ಶಾವಿಗೆ ಮತ್ತು ಸಬ್ಬಕ್ಕಿ ಖೀರ್ ಟೇಸ್ಟ್ ತುಂಬ ಚೆನ್ನಾಗಿರುತ್ತೆ. ನಾವು ಸಾಮಾನ್ಯವಾಗಿ ಶಾವಿಗೆ ಖೀರ್ ಬೇರೆ, ಸಬ್ಬಕ್ಕಿ ಖೀರ್ ಬೇರೆ ಮಾಡ್ತೀವಿ. ಎರಡೂ ಸೇರಿಸಿ ಈ ರೀತಿ ಒಟ್ಟಾಗಿ ಒಮ್ಮೆ ಮಾಡಿ ನೋಡಿ, ನಿಮಗೂ ಕೂಡ ಇಷ್ಟ ಆಗುತ್ತೆ. ಇದನ್ನು ಒಂದು 5ರಿಂದ 10 ನಿಮಿಷ ಇದ್ರ ಜೊತೆ ಬೇಯಿಸ್ಕೊಳ್ಳಿ. ಈ ರೀತಿ ಶಾವಿಗೆ ಮತ್ತು ಸಬ್ಬಕ್ಕಿ ಒಂದು 10 ನಿಮಿಷ ಬೇಯ್ದ ನಂತರ 1 ಕಪ್ ಹಾಲು, ಇದು 1/4 ಲೀಟ್ರ್ ಹಾಲನ್ನು ಹಾಕ್ತಾಯಿದ್ದೀನಿ. ಈ ರೀತಿ ಹಾಲನ್ನು ಹಾಕಿದ ನಂತರ 3/4 ಬಟ್ಟಲು ಸಕ್ಕರೆಯನ್ನು ಸೇರಿಸಿ, ನಂತರ ಬಾದಾಮ್ ಪೌಡರನ್ನು ಸೇರಿಸಿ. ನಾನು ಚಿಕ್ಕದು 1 ಪ್ಯಾಕೆಟ್ ಬಾದಾಮ್ ಪೌಡ್ರನ್ನು ಹಾಕ್ಕೊಳ್ತಾ ಇದ್ದೀನಿ. ಸಕ್ಕರೆ ಪ್ರಮಾಣವನ್ನು ನಿಮಗೆ ರುಚಿ ಜಾಸ್ತಿ ಬೇಕೆನಿಸಿದಲ್ಲಿ ಹೆಚ್ಚು ಕಮ್ಮಿ ಮಾಡಿಕೊಡಿ. ಇಷ್ಟನ್ನು ಹಾಕಿ ಚೆನ್ನಾಗಿ ಮಿಕ್ಸ್ ಮಾಡಿ ಒಂದು 5 ನಿಮಿಷ ಬೇಯಿಸಿಕೊಳ್ಳಿ. ಇವಾಗ ಈ ರೀತಿ ಸಬ್ಬಕ್ಕಿ ಮತ್ತು ಶಾವಿಗೆ ಕುದಿಯಲು ಪ್ರಾರಂಭಿಸಿದಾಗ ಸ್ವಲ್ಪ ಏಲಕ್ಕಿ ಪುಡಿ ಮತ್ತು ಹುರಿದಿಟ್ಟಿರುವಂಥ ಗೋಡಂಬಿ ದ್ರಾಕ್ಷಿ ಇದನ್ನು ಸೇರಿಸಿ ಚೆನ್ನಾಗಿ ಮಿಕ್ಸ್ ಮಾಡಿ, ಅದನ್ನು ಹಾಕಿ ಈ ರೀತಿ ಮಿಕ್ಸ್ ಮಾಡಿದ ನಂತರ ಸ್ಟವನ್ನು ಆಫ್ ಮಾಡಿ ಒಂದು 5 ನಿಮಿಷ ಹಾಗೇ ಬಿಡಿ. ಈ ಪಾಯಸಕ್ಕೆ ನೀವು ಸಕ್ಕರೆ ಪ್ರಮಾಣ ಆಗಿರ್ಬೋದು ಅಥವಾ ಹಾಲಿನ ಪ್ರಮಾಣವನ್ನು ಹೆಚ್ಚು ಕಮ್ಮಿ ಮಾಡ್ಕೋಬೋದು. ನಿಮಗೆ ತಿಕ್ನೆಸ್ ಬೇಕೆನಿಸಿದಲ್ಲಿ ನೀವು ಸ್ವಲ್ಪ ಹಾಲಿನ ಪ್ರಮಾಣವನ್ನು ಕಮ್ಮಿ ಮಾಡ್ಕೋಬೋದು, ಅಥವಾ ನಿಮ್ಗೆ ಈ ರೀತಿ ತೆಳು ಇರಬೇಕು ಖೀರು ಅನಿಸಿದಲ್ಲಿ ಹಾಲಿನ ಪ್ರಮಾಣವನ್ನು ಸ್ವಲ್ಪ ಜಾಸ್ತಿ ಮಾಡಿಕೊಡಿ. ಈಗ ಒಂದು 5 ನಿಮಿಷ ಹಾಗೆ ಸ್ಟವನ್ನು ಆಫ್ ಮಾಡಿ ಬಿಡಿ. ಇವಾಗ 5 ನಿಮಿಷ ತಣ್ಣಗಾಗಲು ಬಿಟ್ಟಿದ್ದೆ, ತಣ್ಣಗಾಗಿದೆ ನೋಡಿ. ಶಾವಿಗೆ ಎಷ್ಟು ಸ್ಮೂತಾಗಿ, ಅಂದರೆ ಶಾವಿಗೆ ಎಷ್ಟು ಗಟ್ಟಿ ಆಗದೇನೆ ಎಷ್ಟು ನೀರಾಗಿ ತೆಳುವಾಗಿ ಬಂದಿದೆ ಅಂತ. ಇವಾಗ ಒಂದು ಸರ್ವಿಂಗ್ ಬೌಲ್ಗೆ ಹಾಕ್ಕೊಳ್ಳಿ. ಈ ರೀತಿ ಒಂದು ಸರ್ವಿಂಗ್ ಬೌಲ್ಗೆ ಹಾಕ್ಕೊಂಡ್ರೆ ಬಿಸಿ ಬಿಸಿಯಾದ ತಂಪಾದ ಶಾವಿಗೆ ಸಬ್ಬಕ್ಕಿ ಪಾಯಸ ರೆಡಿಯಾಗಿದೆ. ಇವತ್ತು ಮಾಡಿದಂಥ ವಿಡಿಯೋ ನಿಮಗೆ ಇಷ್ಟವಾಗಿದ್ದಲ್ಲಿ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ಸ್ ಮಾಡಿ. ಹಾಗೆ ನನ್ನ ಚಾನಲನ್ನು ಫಸ್ಟ್ ಟೈಮ್ ನೋಡ್ತಿದ್ದಲ್ಲಿ
ಸಬ್ಸ್ಕ್ರೈಬ್ ಮಾಡಿ, ಪಕ್ಕದಲ್ಲಿ ಕಾಣುವ ಬೆಲ್ ಬಟನ್ ಪ್ರೆಸ್ ಮಾಡಿ, ಆಲ್ ಆಪ್ಷನ್ ಸೆಲೆಕ್ಟ್ ಮಾಡಿ. ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿ. ನೀವು ಕೂಡ ನಿಮ್ಮ ಮನೇಲಿ ಟ್ರೈ ಮಾಡಿ ನೋಡಿ. ಥ್ಯಾಂಕ್ ಯು.